ನಮಸ್ತೆ. ಮತ್ತೆ ನಮ್ಮ ರೇಷ್ಮಾ ಜಿಕೆ ಅಡ್ಡ 2.0 ಚಾನೆಲ್ಗೆ ಸ್ವಾಗತ. ಮ್ಯಾಸ್ಟರ್ಬೇಷನ್ ಅಡಿಕ್ಷನ್ ತುಂಬಾ ಕಾಮನ್. ಎಲ್ಲ ಏಜಲ್ಲಿ ಇರುತ್ತೆ. ಯೂಶಲಿ ಮ್ಯಾಸ್ಟರ್ಬೇಷನ್ ಅಡಿಕ್ಷನ್ ಎಲ್ಲ ಏಜಲ್ಲೂ ಇರುತ್ತೆ. ಈಗ ಮೆಚೂರ್ ಆಗ್ತಿದ್ದಂಗೆ ಅರೌಂಡ್ ಒಂದು 12 ರಿಂದ 15 ಇಯರ್ಸ್ ಅಂತ ಇರಬೇಕು. ಆ ಏಜಲ್ಲಿ ಒಂದು ಏನಾಗುತ್ತೆ, ಪೆನ್ನಿಸ್ ಅನ್ನೋ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದನ್ನ ಮುಟ್ಟೋದು, ಖುಷಿ ಪಟ್ಟಕೊಳ್ಳೋದು ಶುರು ಆಗುತ್ತೆ. ಅಡಿಕ್ಷನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಬಂದು ಒಂದು 16 ರಿಂದ 20 ವರ್ಷ ಅಂದ್ಕೊಳ್ಳೋಣ. ಒಳ್ಳೆ SLC ಅಥವಾ PUC ಟೈಮಲ್ಲಿ ಓದೋ ಸ್ಟ್ರೆಸ್ ಇರುತ್ತೆ. ಸಿಂಗಲ್ ಆಗಿ ಓದ್ತಾ ಇರ್ತಾರೆ. ಫ್ರೆಂಡ್ಸ್ ಅಥವಾ ಬೇರೆ ಕಾಂಟ್ಯಾಕ್ಟ್ ಕಡಿಮೆ ಇರುತ್ತೆ. ಕಾಂಪಿಟೇಷನ್ ತುಂಬಾ ಇರುತ್ತೆ. ಸೊ ಒಬ್ಬರೇ ಇದ್ದಾಗ ಗೊತ್ತಿಲ್ದಂಗೆ ಮ್ಯಾಸ್ಟರ್ಬೇಷನ್ ಒಂದು ಖುಷಿ ಕೊಡ್ತಾ ಹೋಗುತ್ತೆ. ಅಡಿಕ್ಷನ್ ಶುರು ಆಗುತ್ತೆ. ಯಾರ ಹತ್ರನೂ ಹೇಳಲಿಕ್ಕೂ ಆಗಲ್ಲ. ಮ್ಯಾಸ್ಟರ್ಬೇಷನ್ ಕಡಿಮೆ ಮಾಡ್ಕೋಬೇಕು ಅಂತಲೇ ಅಡಿಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು 21 ಇಯರ್ಸ್ ನಂತರ ಡಿಗ್ರಿ ಆಗಿರುತ್ತೆ. ಮಾಸ್ಟರ್ ಡಿಗ್ರಿ ಮಾಡಬೇಕಾ, ಕೆಲಸಕ್ಕೆ ಹೋಗಬೇಕಾ, ಒಂಥರ ಫೈನಾನ್ಸಿಯಲ್ ಸ್ಟ್ರೆಸ್ ಇರುತ್ತೆ. ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಟೈಮ್ಲಿ ಆಂಗ್ಸೈಟಿ ಸ್ಟ್ರೆಸ್ ಇರುತ್ತೆ. ಜೊತೆಗೆ ಹೈಯೆಸ್ಟ್ ಸ್ಟಡೀಸ್ಗೆ ಹೋಗಬೇಕು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಹೋಗಬೇಕು. ಈ ಥರ ಒಂದು ಗೋಲ್ ಸೆಟ್ ಇರುತ್ತೆ. ಈ ಪೀರಿಯಡ್ ಅಲ್ಲೂ ಸಹ ಒಬ್ಬರೇ ಇರೋದು ಜಾಸ್ತಿ ಆಗುತ್ತೆ. ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಕಡಿಮೆ ಇರುತ್ತೆ. ಒಬ್ಬರೇ ಕೂತ್ಕೊಂಡು ಓದಬೇಕಾದರೆ ಅಥವಾ ಕೆಲಸ ಈ ಥರ ಹುಡುಕಬೇಕಾದರೆ ಯಾವಾಗ ಸ್ಟ್ರೆಸ್ ಅಂತ ಆಗುತ್ತೆ. ಸೊ ಮ್ಯಾಸ್ಟರ್ಬೇಷನ್ ಸ್ವಲ್ಪ ಮಟ್ಟಿಗೆ ಖುಷಿ ಕೊಡಲಿಕ್ಕೆ ಶುರು ಆಗುತ್ತೆ. ನಿದ್ದೆ ಬರಲಿಕ್ಕೆ ಶುರು ಆಗುತ್ತೆ. ಸೊ ಆಟೋಮ್ಯಾಟಿಕಲಿ ಅಡಿಕ್ಷನ್ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಬಂದು ಬಿಫೋರ್ ಮ್ಯಾರೇಜ್, ಮದುವೆಗಿಂತ ಮುಂಚೆ ಕೆಸದು ಫೈನಾನ್ಸಿಂಗ್ ಈ ಥರ ಒತ್ತಡ, ಒಬ್ಬರೇ ಇರೋದು, ಬೇರೆ ಊರಲ್ಲಿ ಇರೋದು, ಪೇರೆಂಟ್ಸ್ ಬೇರೆ ಕಡೆ ಇರೋದು. ಆ ಟೈಮಲ್ಲೂ ಸಹ ಮ್ಯಾಸ್ಟರ್ಬೇಷನ್ ಅಡಿಕ್ಷನ್ ಮತ್ತೆ ಶುರು ಆಗುತ್ತೆ. ಈವನ್ ಮ್ಯಾರೇಜ್ ಆದಮೇಲೂ ಸಹ ಪಾರ್ಟ್ನರ್ ಸಪೋರ್ಟ್ ಇಲ್ಲ, ಸೆಕ್ಸ್ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಅಥವಾ ಸೆಕ್ಸ್ ಮಾಡಕ್ಕೆ ಆಗುತ್ತೋ ಇಲ್ಲೋ ಭಯ, ಗೊತ್ತಿಲ್ದೇನೆ ಮತ್ತೆ ಮ್ಯಾಸ್ಟರ್ಬೇಷನ್ ಅಡಿಕ್ಷನ್ ಶುರು ಆಗುತ್ತೆ. ಮಿಡ್ಲ್ ಏಜ್ ಅಲ್ಲಿ ಬಂದ್ರೆ ಹೆಲ್ತ್ ಇಶ್ಯೂಸ್, ಫೈನಾನ್ಸ್, ಪಾರ್ಟ್ನರ್ ಸಪೋರ್ಟ್ ಇರೋದು. ಅವಾಗ ಓಲ್ಡ್ ಏಜ್ ಅಲ್ಲಿ ಪಾರ್ಟ್ನರ್ ಇಲ್ಲದೆ ಇರುವಂಥದ್ದು ಅಥವಾ ಪಾರ್ಟ್ನರ್ ಸಪೋರ್ಟ್ ಇಲ್ಲದೆ ಇರೋದು, ಪ್ರವೇಶ ಇಲ್ಲದೆ ಇರೋದು. ಇವೆಲ್ಲ ಕಾರಣದಿಂದ ಎಲ್ಲ ಏಜಲ್ಲೂ ಮ್ಯಾಸ್ಟರ್ಬೇಷನ್ ಅಡಿಕ್ಷನ್ ಕಾಮನ್ ಆಗಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಖುಷಿ ಅಂತ ಮ್ಯಾಸ್ಟರ್ಬೇಷನ್ ಕೊಡುತ್ತೆ. ಆಮೇಲೆ ಗೊತ್ತಿಲ್ದಂಗೆ ಅಡಿಕ್ಷನ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಈ ಅಡಿಕ್ಷನ್ ಆದಾಗ ನಮ್ಮ ಬ್ರೈನ್ ಅಲ್ಲಿ ಏನೇನು ಚೇಂಜಸ್ ಆಗುತ್ತೆ ಮತ್ತೆ ನ್ಯಾಚುರಲ್ಲಿ ಯಾವ ರೀತಿ ಈ ಪ್ರಾಬ್ಲಮ್ ಇಂದ ಹೊರಗಡೆ ಬರಬಹುದು ಅದರ ಬಗ್ಗೆ ಬ್ರೀಫ್ ಆಗಿ ಮಾಹಿತಿ ಕೊಡ್ತೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನಿಸ್ ಮತ್ತೆ ವಿಜೈನದಲ್ಲಿ ಆಗೋ ಇನ್ಫೆಕ್ಷನ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಮ್ಯಾಸ್ಟರ್ಬೇಷನ್ ಅಡಿಕ್ಷನ್ ಇಂದ ಬ್ರೈನ್ನಲ್ಲಿ ಫಸ್ಟ್ ಏನೇನು ಚೇಂಜಸ್ ಆಗುತ್ತೆ ಅದನ್ನ ಹೇಳ್ತೀನಿ. ಆ ನೆಗೆಟಿವಿಟಿ ಚೇಂಜಸ್ ಅಂತ ಹೇಳ್ತೀವಿ. ಅವರ ಲೈಫ್ ಹಾಳು ಮಾಡ್ತಾ ಬರುತ್ತೆ. ಡೋಪಮಿನ್ ರಿಸೆಪ್ಟರ್ ಡಿಕ್ರೀಸ್ ಆಗ್ತಾ ಬ್ರೈನ್ ಬಾಡಿ ವೀಕ್ ಆದರೆ ನಾವು ಏನಾದರೂ ಕಾರಣ ಆಗುವಂತದ್ದು, ಒಂದು ರಿವಾರ್ಡ್ ಬಂದಾಗ, ಈಗ ಮ್ಯಾಸ್ಟರ್ಬೇಷನ್ ಮಾಡಿ ಸ್ಟ್ರೆಸ್ ಹಾರ್ಮೋನ್ ಪದೇ ಪದೇ ರಿಲೀಸ್ ಆಗುತ್ತೆ. ಮ್ಯಾಸ್ಟರ್ಬೇಷನ್ ಮಾಡ್ಕೊಂತ ಅಡಿಕ್ಷನ್ ವೀಕ್ ಆಗ್ತಾ ಏನಾಗುತ್ತೆ, ಆಂಗ್ಸೈಟಿ ಒಂದು ಡೋಪಮಿನ್ ಪದೇ ಪದೇ ಸುಸ್ತ ಆಗೋದ್ರಿಂದ ಬ್ರೈನ್ ಫಂಕ್ಷನ್ ಯಾವುದರ ಬಗ್ಗೆನೂ ಒಂದು ಕಾನ್ಫಿಡೆನ್ಸ್ ಆಗೋದ್ರಿಂದ ಈತ ಬದಲಾವಣೆ ಕಡಿಮೆ ಆಗುತ್ತೆ. ಅಂದ್ರೆ ಮೆಂಟಲಿ ಮತ್ತೆ ಮೆಮೊರಿ ಲಾಸ್ ಆಗ್ತಾ ಹೋಗ್ತಾರೆ ಬರುತ್ತೆ. ಸೊ ನ್ಯಾಚುರಲಿ ಯಾವ ರೀತಿ ಹೊರಗಡೆ ಬರೋಗುತ್ತೆ, ಒಂದು ಜೊತೆಗೆ ಇರಿಟಬಿಲಿಟಿ, ಪದೇ ಪದೇ ಏನೇ ಒಂದು ಡ್ಯಾಮೇಜ್ ಆದ್ರೂ ರಿಕವರಿ ಆಗೋದಕ್ಕೆ ಚೇಂಜಸ್ ಒಂದು ರಿಜುನೇಷನ್ ಅಂತ ನಮ್ಮ ಬ್ರೈನ್ ಹೇಳ್ತೀವಿ. ಪ್ರಿಫ್ರಂಟಲ್ ಬೋನ್ ನ್ಯೂರೋಪ್ಲಾಸ್ಟಿಸಿಟಿ ಜಾಗ ಇರುತ್ತೆ. ಅಂದ್ರೆ ಅದು ಬ್ರೈನ್ ಅಲ್ಲಿ ಏನೇನು ಡ್ಯಾಮೇಜ್ ಆಗುತ್ತೆ, ಡಿಸಿಷನ್ ಮೇಕಿಂಗ್ ಅಥವಾ ರಿಕವರ್ ಇದರಲ್ಲಿ ನಾವು ತುಂಬಾ ಸ್ಟ್ರಾಂಗ್ ಇರ್ತೀವಿ. ಮಿನಿಮಮ್ 90 ಡೇಸ್ ಅದನ್ನ ವೀಕ್ ಮಾಡ್ತಾ ಬರುತ್ತೆ. ಈ ಮ್ಯಾಸ್ಟರ್ಬೇಷನ್ ಅಡಿಕ್ಷನ್ ಇದ್ದಾವಾಗ ಏನಾಗುತ್ತೆ, ಯಾವುದೇ ಕೆಲಸ ಮಾಡೋಕೆ ಇಷ್ಟ ಇಲ್ಲದೆ ಇರೋದು, ಯಾವುದೇ ಓದೋದರ ಬಗ್ಗೆ ಗಮನ ಇಲ್ಲದೆ ಇರೋದು, ಈ ತರ ಒಂದು ಸರಿ ಮಾಡದೆ ಇರೋದು, ಯಾವುದರ ಬಗ್ಗೆನೂ ಆಸಕ್ತಿ ಇರಲ್ಲ. ಇದರ ಜೊತೆಗೆ ಮೆಂಟಲಿ ಏನಾಗ್ತಾರೆ, ನನ್ನ ಕೈಯಲ್ಲಿ ಆಗಲ್ಲ. ಅಸ್ತಮೈತನ ಯಾವುದೇ ಕಾರಣಕ್ಕೂ ಕೆಟ್ಟದಲ್ಲ. ಅಸ್ತಮೈತನನ ಪೋಸ್ಟ್ಪೋನ್ ಮಾಡಬೇಕು ಅಂದ್ರೆ ವಾರಕ್ಕೊಂದು ಸರಿ, ನಾವು ತಿಂಗಳಲ್ಲಿ 2 ರಿಂದ 3 ಟೈಮ್ ಮಾಡಿಕೊಳ್ಳುವುದರಿಂದ ಹಳೆ ಸ್ಪರ್ಮ್ ಹೋಗುತ್ತೆ. ಮೈಂಡ್ ಒಂದು ಕಂಟ್ರೋಲಲ್ಲಿ ಇರುತ್ತೆ.
2 ನ್ಯೂಟ್ರಿಷನ್ ಜಿಂಕ್ ಸೆಲೆನಿಯಂ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಮೆಗ್ನೀಷಿಯಂ ಈ ಥರ ಒಂದು ಗುಡ್ ಮಿನರಲ್ ಇರುವಂಥದ್ದು. ಹಸಿ ಸೊಪ್ಪು, ಕಾಳುಗಳು, ಡ್ರೈ ಫ್ರೂಟ್ಸ್ ಇವುಗಳನ್ನು ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ನ್ಯೂಟ್ರಿಷನ್ ಅಂದರೆ ನಮ್ಮ ಬಾಡಿಗೆ ಬೇಕಾಗಿರುವಂಥ ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಫಿಸಿಕಲಿ ಮೆಂಟಲಿ ಫಿಟ್ ಆಗ್ತೀವಿ. 3ನೇದು ವೆರಿ ಇಂಪಾರ್ಟೆಂಟ್ ನಿದ್ದೆ. ಸ್ಲೀಪ್ ಅನ್ನೋದು 7 ಇಂದ 8 ಹವರ್ಸ್ ಆದರೆ ಇರಬೇಕು. ಆವಾಗ ಏನಾಗುತ್ತೆ, ಮೈಂಡ್ ಒಂದು ರಿಜ್ಯುನೇಟ್ ಅಂತ ಆಗುತ್ತೆ. ಒಳ್ಳೆ ನಿದ್ದೆ ಇತ್ತು ಅಂದಾಗ ನಮ್ಮಲ್ಲಿ ಆಟೋಮೆಟಿಕಲಿ ಟೆಸ್ಟೋಸ್ಟಿರೋನ್ ರಿಲೀಸ್ ಆಗುತ್ತೆ, ಬ್ರೈನ್ ರಿಲ್ಯಾಕ್ಸೇಷನ್ ಆಗುತ್ತೆ. ಸೊ ನ್ಯಾಚುರಲಿ ಮ್ಯಾಸ್ಟರ್ಬೇಷನ್ ಅಡಿಕ್ಷನ್ ಇಂದ ಹೊರಗೆ ಬರಬೇಕು ಅಂದರೆ ಒಂದು ಪೋಸ್ಟ್ಪೋನ್ಮೆಂಟ್, ಇನ್ನೊಂದು ಫುಡ್ ಮತ್ತೆ ಸ್ಲೀಪ್ ಜೊತೆಗೆ ಸೋಷಿಯಲ್ ಲೈಫ್ ಜಾಸ್ತಿ, ಫ್ರೆಂಡ್ಸ್ ಫ್ಯಾಮಿಲೀಸ್ ಇವರ ಜೊತೆ ಕೂತ್ಕೊಳ್ಳುವಂಥದ್ದು, ಅವರ ಜೊತೆ ಮಾತಾಡುವಂಥದ್ದು, ಓಪನ್ ಆಗಿ ಡಿಸ್ಕಸ್ ಮಾಡೋದು. ಇದರಿಂದ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಸೊ ಮ್ಯಾಸ್ಟರ್ಬೇಷನ್ ಅಡಿಕ್ಷನ್ ಇಂದ ಬರಕೆ ಆಗಲ್ಲ ಅನ್ನೋದು ದೊಡ್ಡ ಸುಳ್ಳು. ಬರಬಹುದು, ಬಟ್ ಇದಕ್ಕೆ ಆದ ಒಂದು ಟೈಮ್ ಬೇಕಾಗುತ್ತೆ. ಯಾವಾಗ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ಆದರೂ ಕಂಟ್ರೋಲ್ ಆಗಲಿಲ್ವಾ ಆವಾಗ ಡಾಕ್ಟರ್ ಹೆಲ್ಪ್ ತಗೋಬೇಕಾಗುತ್ತೆ. ಸೈಕೋಸೆಕ್ಷುವಲ್ ಕೌನ್ಸೆಲಿಂಗ್ ಜೊತೆಗೆ ಒಂದು ಟ್ರೀಟ್ಮೆಂಟ್ ಅಂತ ಕೊಟ್ಟಾಗ ಈ ಪ್ರಾಬ್ಲಮ್ ಇಂದ ಹೊರಗಡೆ ಬರಬಹುದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.